ನಾನು ಎಷ್ಟು ಜನ ಅಮೆರಿಕದಾಗ ಸಾಫ್ಟ್ವೇರ್ ಇಂಜಿನಿಯರ್ಗಳ ಭವ್ಯೋಪತವಾದಂತ ಬಂಗಲೆಗಳಿಗೆ ಹೋಗಿನಿ. ಅಲ್ಲಿ ಯಾರು ತಂದೆ ತಾಯಿನ ಸಾಕಲ್ಲ, ಮನ್ಯಾಗ ತಂದೆ ತಾಯಿನ ಇಲ್ರಿ, ಗಂಡ ಹೆಂಡತಿ ಇಬ್ರ. ಅವ್ರ ತಂದೆ ತಾಯಿನ ದುರ್ಗದಾಗ ಸಾಕ್ತಿರೋನು, ಅವ್ರ ಮಗ ಆಟೋ ರಿಕ್ಷಾ ಡ್ರೈವರು ಇಲ್ಲ ಹಮಾಲಿ ಮಾಡೋನು, ಕೂಲಿ ಮಾಡೋನು ತಂದೆ ತಾಯಿನ ಸಾಕ್ತಾನ್ರಿ. ಸಾಫ್ಟ್ವೇರ್ ಇಂಜಿನಿಯರ್ ಸಾಕ್ತೇವೆ. ಯಾಕ? ತಂದೆ ತಾಯಿಗೆ ಇಬ್ರು ಮಕ್ಕಳ ಕಾಯಂರಿ. ಒಬ್ಬ ರ್ಯಾಂಕ್ ಬರ್ತಿರ್ತಾನ, ಒಬ್ಬ ಆರ್ಡಿನರಿ ಇರ್ತಾನ. ಆರ್ಡಿನರಿ ಬರೀ ಇಂಥ ಸಂಘ ಸಂಸ್ಥೆ ರಾಜ್ಯೋತ್ಸವ ಮಾಡಿದೆ, ಶ್ರೀನಿವಾಸ್ ಬಾಬುನಿಂದ ಅಡ್ಡಾಡಿದೆ, ಆತನ ಜೊತೆಗೆ ಓಡಾಡಿದೆ. ಹಿಂಗಿರ್ತಾರ್ರಿ ಲೀಡರ್ ಆಗವ್ರು ಅವರೇ. ನೆನಪಿಟ್ಕೊಳ್ರಿ. ರ್ಯಾಂಕ್ ಹುಡುಗರು ಸ್ವಲ್ಪ ಅಬ್ಸರ್ವ್ ಮಾಡ್ರಿ ನೀವು. ನಮ್ಮ ಮಗ 97 ರೀ, ಯಾವಾಗ್ಲೂ ಮನೆಯಲ್ಲೇ ಓದ್ತಿರ್ತಾನೆ. ಇವತ್ತು ಕಾರ್ಯಕ್ರಮಕ್ಕೆ ಸಹಿತ ಬಂದಿರಂಗಲ್ಲ ಬಾಳ ಮಂದಿ ಮಕ್ಕಳು. ಕೇಳ್ಬೇಕು ನೀವು. ನಿಮ್ ಅಲ್ಲ ಇಲ್ಲೇ ಮನೆ ಐತೆ, ನಿಮ್ ಮಗ ಯಾಕೆ ಬಂದಿಲ್ಲ ಅಂತ ಕೇಳ್ರಿ. ಯಾವಕ್ಕೆ ಗಿರಿಜಮ್ಮೋ ಕಾಳಮ್ಮನೋ ಕಮಲಮ್ಮನೋ. ಇಲ್ಲ, ನಮ್ಮ ಮಗ ಹಾಗೆಲ್ಲ ಬರಲ್ಲ. ಹಿ ಈಸ್ ಎ ರ್ಯಾಂಕ್ ಸ್ಟೂಡೆಂಟ್. ಇವನು ಅವನು ಯಾವಾಗ್ಲೂ ಮನೆಯಲ್ಲೇ ಓದ್ತಿರ್ತಾನೆ. ಖರೇ ರೀ, ಅವ 97-98% ಮಾಡ್ತಿರ್ತಾನೆ, ಯಾವಾಗ್ಲೂ ಓದ್ತಿರ್ತಾನ್ರಿ. ಅವ್ನು ಹೋಗಿ ಮಾತಾಡ್ಸ್ರಿ, ನೀವು ಹುಚ್ಚದಂಗೆ ಇರ್ತಾನ ಮಾಡ್ತಾನೆ. ಅದಕ್ಕೆ ಹೊರಗೆ ಬಂದು ಗೊತ್ತೇ ಇಲ್ಲ, ಪ್ರಪಂಚ ಹಿಂಗೈತೆ ಅನ್ನೋದು ಗೊತ್ತಿಲ್ಲ, ಜಾತ್ರೆ ಗೊತ್ತಿಲ್ಲ, ತೇರು ಗೊತ್ತಿಲ್ಲ, ಗುಡ್ಡ ಗೊತ್ತಿಲ್ಲ, ಬೆಟ್ಟ ಗೊತ್ತಿಲ್ಲ. ಒಮ್ಮೆ ಬೆಟ್ಟದಾಗ ಹೋಗಿರಂಗಿಲ್ಲ. ನಾವು ಇಲ್ಲೇ ಹುಟ್ಟಿರ್ತಾನೆ ಚಿತ್ರದುರ್ಗದಾಗ. ರ್ಯಾಂಕ್ ಬರ್ಬೇಕಲ್ಲ, ಅದನ್ನ ಯಾರು ಏರ್ಬೇಕಂತವ ಬರೇ ರ್ಯಾಂಕ್ ನುಚ್ಚಿನಾಗ ಹುಚ್ಚದಂಗ ಮಾಡ್ತಾನೆ. ಅದ ಅವ್ರ ಮನೆಗೆ ಒಂದು SLC ಫೇಲ್ ಅದು ಕ್ಯಾಡೆಟ್ ಇರ್ತದೆ. ಅದು ಎಲ್ಲಿ ಬೇಕಾದ್ರೆ ಅಡ್ಡಾಡಿ ಮತ್ತೇನಪ್ಪ ನೀವು ಎಲ್ಲರೂ ಲಿಂಗ ನಿಂತಿರ್ತಾನ. ಈ ಧೀಮಂತತನ ಏನೈತ್ರಿ, ಇದು ಲೀಡರ್ಶಿಪ್ ಕ್ವಾಲಿಟಿ ಏನೈತೆ. 4 ಗೋಡೆಗಳ ಮಧ್ಯೆ ಶಾಲೆ ಒಳಗ ಮಾರ್ಕ್ಸ್ ಕೊಟ್ಟು ಕಲಿಸುವುದಲ್ಲ, ನಿಮ್ಮ ಮಕ್ಕಳನ್ನ ಜನರ ಒಳಗೆ ಬಿಟ್ಟು ಅವ್ರು ಏನು ಸಾಮಾಜಿಕವಾಗಿ ಬೆಳಿತಾರ ಅದು ಅವ್ರಿಗೆ ಅದನ್ನು ಕಲಿಸಿಕೊಡ್ತೈತೆ. ಅದಕ್ಕೆ ಮಕ್ಕಳ ಸಮಾಜಮುಖಿಗಳನ್ನಾಗಿ ಮಾಡಿ. ಅಯ್ಯೇ ಆ ಶ್ರೀನಿವಾಸ ಬಾಬುನಿಂದ ಅಡ್ಡಾಡಕತ್ತೇನು, ಪ್ರೇಮ್ ಕುಮಾರ್ನಿಂದ ಅಡ್ಡಾಡಕತ್ತೇನು, ಆಯ್ತು ಬಾಯ್ತು ಕರಿಬೇಡಿ, ಕಳಿಸ್ರಿ, ಹೋಗಲ್ಲೇ ಕಾರ್ಯಕ್ರಮದ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಅದ. ಅಂಕಲ್ ಏನು ಸಹಾಯ ಬೇಕು ಮಾಡನ್ರಿ. ಅವೇ ಹುಡ್ರೆ ಲೀಡರ್ ಆಗ್ತಾರೆ ಸ್ನೇಹಿತರೆ. ಅವರೇ ಕನ್ನಡ ಕಟ್ಟಬಲ್ರು. ಬರೀ ಸಾಹಿತಿ ಕಲಾವಿದರು ಮಾತ್ರ ಕನ್ನಡ ಕಟ್ತಾರಂತಲ್ಲ, ಸಾಮಾನ್ಯ ನೀವೆಲ್ಲ ಹಿಂಗೆ ಅರೇಂಜ್ ಮಾಡ್ಲಿಕ್ಕೆ ಪ್ರಾಣೇಶ್ ಬರ್ತೈತಿ ನೆನೆಯಲ್ಲಿ. ನೀವೆಲ್ಲ ಇಷ್ಟು ಕಷ್ಟಪಟ್ಟು ಇಷ್ಟು ಜನ ಶ್ರೀನಿವಾಸ ಬಾಬಾಗ ಅವರಿಗೆಲ್ಲ ಸಹಕಾರ ಕೊಟ್ಟು ಈ ಸ್ಟೇಜ್ ಹಾಕಿ ಮೈ ಕಚ್ಚಿರಂತ ನಾ ಬಂದೀನಿ. ನಾವು ಬರುವುದು ಲಾಸ್ಟ್ಗ್ರಿ. ಮೊದಲು ಬೇಕಾದಂತ ಫೌಂಡೇಶನ್ ನಾವೇನ್ ನಿಂತೀವಲ್ಲ ಅವ್ರ ಮ್ಯಾಗ ನಿಂತೀವಂತ ತಿಳ್ಕೊಡ್ರಿ. ನಾವು ಅವ್ರ ಬಗ್ಗೆ ನಮ್ಮ ನಿಂದಿರಿಸಿಕೊಂಡ್ರಂತ ನಾವು ಮ್ಯಾಗ ನಿಮಗೆ ಕಾಣಾಕತ್ತೀವಿ. ಅದಕ್ಕೆ ಸ್ನೇಹಿತರೆ, ಯಾರ್ದಾದ್ರೂ ಮಕ್ಕಳು ಸಮಾಜಮುಖಿಗಳಾಗಿ ಸಂಘ ಸಂಸ್ಥೆಗಳು ಹೋದ್ರೆ ದಯವಿಟ್ಟು ಅವ್ರನ್ನ ಬೈಬಾಡ್ರಿ. ನಮ್ಮಪ್ಪನು ಹಿಂಗ ಬೈತಿದ್ ನನಗ. ನಮ್ಮ ಪ್ರಾಣೇಶ ಪ್ರಾಣಿ ಅಂತಾರ್ರಿ. ಶಾರ್ಟ್ ನೋಡ್ರಿ, ಬಸವ ಅಂತ ಬಸ್ಯ ಅಂತ ಕರಿತಿರ್ತಾರೆ, ಲಿಂಗರಾಜ ಲಿಂಗ್ಯ, ಹುಚ್ಚೇಶ್ವರ ಅಂತ ಹೆಸರಿರ್ತಾರೆ, ಹುಚ್ಚ ಅಂತ ಕರಿತಿರ್ತಾರ. ತಿಪ್ಪೆ ರುದ್ರ ಸ್ವಾಮಿ ಅಂತ ಹೆಸರಿಟ್ಲೆ ತಿಪ್ಪೆ ಅಂತಿರ್ತಾರ. ಅವ್ ಎಲ್ಲಿ ಹೋಗಿ ಸಾಯ್ಬೇಕ್ರಿ ಪಾಪ. ಪ್ರೀತಿಯಿಂದ ಹಂಗ ಪ್ರಾಣೇಶ ಪ್ರಾಣಿ ರೀ. ನಮ್ಮಪ್ಪ ಯಾವಾಗಲೂ ಬೈಯವ. ಏನು ಪ್ರಾಣಿ, ಬರೀ ಭಾಷಣ, ಸಮಾಜ ಸೇವೆ, ಸಂಘ ಸೇರಿದೆ, RSS ಸೇರಿದೆ, ABVP ಸೇರಿದೆ, ಕನ್ನಡ ಸಂಘ ಕಟ್ಟಿದೆ, ಬರೀ ಇದಾತಿ. ನೀವು ಜೀವನದಾಗ ಉದ್ಧಾರ ಆಗಂಗಿಲ್ಲ. ಒಂದು ಸಲ 60 ತಗೊಂಡು ತೋರಿಸೋ ನನಗ ಪರೀಕ್ಷಾದಾಗ. 60 ತಗೋ ಒಮ್ಮೆರ ಅಂದ್ಕೊಂತನ ಸತ್ತನ್ರಿ. ನಮ್ಮಪ್ಪ ಇರತನ 60 ತಗೊಳ್ಳೇ ಇಲ್ಲ. ಈಗ 90 ತಗೊಳಕತ್ತೀನಿ. ಗುಡಿ ಒಳಗ ನೀವು ಪ್ರದಕ್ಷಿಣೆ ಹಾಕೋ ಮುಂದ ನಿಮ್ಮ ಜೇಬನಾಗಿಂದ 10 ರೂಪಾಯಿ ನೋಟ್ ಬಿತ್ತಂದ್ರ ಬಗಲಾಗಿನ ಭಕ್ತ ಅದ ನಿಮಗ್ ಕೊಡಂಗಿಲ್ಲ. ಮೆಲ್ಲಕದ ಹಿಂಗ್ ಸರಿಸುವಂತಾನ್ರಿ, ತಾನ್ ತಗೊಂತಾನಂತ್ರಿ. ಅದ ಬಾರ್ನಾಗ ಪರ್ಸ್ ಕೆಳಗ್ ಬಿದ್ರ, ಅಣ್ಣ ಪರ್ಸ್ ಬಿದ್ದೈತೆ ಎತ್ತಿಗೆ ಅಣ್ಣ ಕುಡುಕ ಹೇಳ್ತಾನಂತ್ರಿ. ಕುಡುಕಿಗಿರೋ ನಿಯತ್ತು ಬಹಳ ಜನ ನಮ್ಮ ಹೊರಗಿನ ಮಂದಿಗಿಲ್ಲ. ಬಾರ ಮುಂದೆ ಕುಂದ್ರಿ ನೀವು. ಒಬ್ಬ ಭಿಕ್ಷಕನ ಬಾರ ಮುಂದೆ ಕುಂದ್ರಸ್ರಿ, ಒಬ್ಬ ಭಿಕ್ಷಕನ ಗುಡಿ ಮುಂದೆ ಕುಂದ್ರಿಸ್ಬೇಕು. ಗುಡಿ ಮುಂದೆ ಕುಂತವ್ ಬರೀ ನಡಿಲಾರ್ದ 8 ಅಣಿ, ಸೌದೋದ್ 1 ರೂಪಾಯ, ಹರಿದ 5 ರೂಪಾಯ, ನಡಿಲಾರ್ದ 4 ಅಣಿ ಇಂಥವ ಬಂದಿರ್ತಾವ. ಯಾಕಂದ್ರೆ ಇವು ಹುಡುಕ್ಯಾಡಿ ದಾನ ಮಾಡೋದಕ್ಕೆ ಬೇರೆ ಒಯ್ತಾರ್ರಿ ಭಕ್ತರು. ಬಾರಿನ ಮುಂದೆ ಕುಂತವ್ ನೋಡ್ರಿ, ಬರೀ 50-100 ನೋಟ್ ಅವಾಗ. ಯಾಕಂದ್ರೆ ಕುಡ್ದು ಹೀಗಾಗಿ ನೀನು ಮಜಾ ಮಾಡಂತ ಕೊಡ್ತಾನ್ರಿ ಅವಾಗ. ದಿಲ್ದಾರ್ ಸೊಳೆ ಮಗ ಇವನು. ದೊಡ್ಡವರಿಂದ ನೀವು ಅಡ್ಡಾಡಿದ್ರೆ ನೀವು ಸಣ್ಣವ್ರಾಗ್ತೀರಿ. ಹೌದಾ? ದೊಡ್ಡವರಿಂದ ನೀವು ಅಡ್ಡಾಡಿದ್ರೆ ನೀವು ಸಣ್ಣವ್ರಾಗ್ತೀರಿ. ಸಣ್ಣವರಿಂದ ನೀವು ಅಡ್ಡಾಡಿದ್ರೆ ನೀವ ದೊಡ್ಡವರಾಗಿ ಬಿಡ್ತೀರಿ. ಎಂತ ಸತ್ಯ ಐತಿ ಮಾತಿನ, ಹೌದ್ರಾ? ಅದಕ್ಕೆ ಸಾಮಾನ್ಯ ಜನರ ಜೊತೆ ಬೆರೆಯೋದನ್ನ ನಿಮ್ಮ ಮಕ್ಕಳಿಗೆ ಕಲಿಸಿ. ನೀನ್ ರ್ಯಾಂಕಪ್ಪ ಅಲ್ಲೆಲ್ಲ ಹೋಗ್ಬಾರ್ದು. ನೀನ್ ರ್ಯಾಂಕ್, ನೀನ್ ಯಾವಾಗ್ಲೂ ಮನೆಯಲ್ಲೇ ಇರ್ಬೇಕು. ಇದೈತಲ್ಲಿ ಮಣ್ಣ, ಇದು ಸಾಯವಲ್ತೆ ನಡಿ ಅದು ದಬ್ದಿರ್ತ. ಇಬ್ರಿಗೂ ಓದಿಸ್ತಿರ್ತಾಳ ತಾಯಿ. ರ್ಯಾಂಕ್ ಹುಡುಗ ಸದಾ ಓದ್ತಾನ್ರಿ, ಮನೆ ಬೇರೆ ಕೆಲಸನೇ ಇಲ್ಲ ಅವನಿಗೆ. ಏನು ಪ್ರಶ್ನೆ ಕೇಳ್ತ ಅದು ಉತ್ತರ ಕೊಡ್ತಾನ. 1947 ಆಯ್ತು ಕಂದ, ಮಮ್ಮಿ ಸ್ವಾತಂತ್ರ್ಯ ಸಿಕ್ತು. ವೆರಿ ಗುಡ್. ಎಷ್ಟೊತ್ತನೇ ಕೊಟ್ರು ಸ್ವಾತಂತ್ರ್ಯ ಗೊತ್ತಿಲ್ಲ ಅವಾಗ. ಬಗಲ ಕುಂತೀವಿ ಮಾರನೇರಿ ಅವ್ವ ರಾತ್ರಿ 12 ಗಂಟೆಗೆ ಕೊಟ್ರ. 12 ಗಂಟೆ ಕರೆಕ್ಟ್. ಯಾಕಂದ್ರೆ 12 ಗಂಟೆಗೆ ಬಸ್ ಸ್ಟ್ಯಾಂಡ್ ಆಗಿರ್ತಾನ್ರಿ, ರೈಲ್ವೆ ಸ್ಟೇಷನ್ ಆಗಿರ್ತಾನೆ. ಅದ ಮನೆಗೆ ಬರ್ತಿರ್ತಾನ, ಆಟೋ ಸಿಗದ
ಎಲ್ಲೈತೆ ನಮ್ಮ ಕಾಲನಿ ಹುಡ್ಕೊಂಡ್ ಬರ್ತಿರ್ತಾನವ. ಹಿಂಗೆ ದಾರಿಯಾಗಿ ಎಲ್ಲ ಅಂಗಡಿ ಇವೆಲ್ಲ ಇವು ಏನೂ ಗೊತ್ತಿಲ್ಲ. ಯಾಕಂದ್ರೆ 9:30 10ಕ್ಕೆ ಮಕ್ಕೊಂಡ್ಬಿಡ್ತಾನ. ಮುಂಜಾನೆ 4ಕ್ಕೆ ಮತ್ತೆ ಓದ್ಬೇಕಲ್ಲವ. ಇವ ಯಾವಾಗ ಮಕ್ಕಂತಾನೋ ಯಾವಾಗ ಹೇಳ್ತಾನೋ. ಅದಕ್ಕೆ ಸ್ನೇಹಿತರೆ, ಯಾರು ಹಿಂಗಾಗ್ರಿ ಅಂತ ಹೇಳಂಗಿಲ್ಲ ನಾನು. ಎಲ್ಲಾದ್ರೂ ಫೇಲ್ಯೂರ್ ಆದಂತ ಹುಡುಗರನ್ನ ನೀವು ಜೀವನದೊಳಗ ಫೇಲ್ ಆದಂತ ಹುಡುಗರನ್ನ ಕಂಡ್ರಿ ಅಂದ್ರೆ ದಯವಿಟ್ಟು ಅವರಲ್ಲಿ ಅದ್ಭುತವಾದಂತ ಶಕ್ತಿಯನ್ನು ಗುರುತಿಸಿ. ನೀವಾದ್ರೂ ಅಷ್ಟೇ ಯುವಕರೇ, ಯಾವುದೋ ಒಂದು ಕಾರಣಕ್ಕೆ ಫೇಲ್ ಆದ್ರಿ, ಯಾವುದೋ ಒಂದು ರಾಜಕೀಯದ ಸೋತ್ರಿ, ಆತ್ಮಹತ್ಯೆ ಮಾಡ್ಕೊಬಿಟ್ಟ. ಮುಂದೆ ಅದ್ಭುತವಾದದ್ದು ಐತೆ ಅಂತ ತಿಳ್ಕೊಳ್ರಿ. ಯಾಕಂದ್ರೆ ಫೇಲ್ಯೂರ್ ಇಸ್ ದಿ ಸ್ಟೆಪಿಂಗ್ ಸ್ಟೋನ್ ಟು ಸಕ್ಸಸ್. ಸೋತ್ರಿ ಅಂದ್ರ ಮುಂದೆ ಅದ್ಭುತ ಐತೆ. 599 ಬಲ್ಫ್ ಫೇಲ್ ಆದ್ಮ್ಯಾಗ 600ನೇ ಬಲ್ಫ್ ಮಿಣ್ಗಾಕತ್ತೈತ್ರಿ. 599 ಫೇಲ್ ಅದು. ಥಾಮಸ್ ಆಲ್ವಾ ಎಡಿಸನ್ ಇದನ್ನ ಕೈ ಬಿಟ್ಟಿದ್ದಂದ್ರೆ ಇವತ್ತು ನಾವು ಬೆಳಕ ಕಾಣ್ತಿದ್ದಿಲ್ಲ. ಹೌದಾ? ಎಂತೆಂತ ವಿಚಾರಗಳದಾವ. ಅದಕ್ಕೆ ತಾಯಂದ್ರೆ ಸ್ನೇಹಿತರೆ, ಮಕ್ಕಳನ್ನ ಸ್ವಲ್ಪ ಸಾಹಿತ್ಯ ಕಾವ್ಯ ಓದಿಸ್ರಿ. ಬರೀ ಪುಸ್ತಕ ಹುಳ ಮಾಡಬೇಡ್ರಿ. ಬ್ರಾಹ್ಮಣರ ನೋಡ್ಬೇಕ್ರಿ ನೀವು. ಇಟ್ಟಿಟ್ಟುದ್ದ ಹೆಸರು ಹರಿಸರ್ವೋತ್ತಮಾಚಾರ್, ವಾಯುಜೀವೋತ್ತಮಾಚಾರ್. ಶ್ಲೋಕನ ಹೆಸರ್ರಿ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಆಚಾರ. ಹೊಯ್ಕೋಬೇಕು ಅವನ ಮುಂದೆ ನಿಂತ. ಉದ್ದುದ್ದ ಹೆಸರಿ. ಒಬ್ಬ ಇಟ್ಕೊಂಡಿದ್ದ ಹುಬ್ಬಳ್ಳಿಯಾಗ ನಡೆದ ಘಟನೆ ಈಗ 40 ವರ್ಷದಿಂದ. ಏನು? ಶ್ರೀ ತ್ರಿವಿಕ್ರಮ ದ್ವೈಪಾಯನಾಚಾರ ಅವನ ಹೆಸರು. ಉತ್ಸೊಳೆ ಮಗನ ಹೆಸರು ಶಾರ್ಟ್ ಮಾಡಲಿ. ಯಾಕಂದ್ರೆ ಶ್ರೀ ತ್ರಿವಿಕ್ರಮ ದ್ವೈಪಾಯನಾಚಾರ ಅಂತ ಕೂಗಾರಗಟ್ಟರ್ನಾಗಿ ಬಿಡ್ತಿದ್ದವ. ಕೇಳ್ತಾನೆ ಇದ್ದಿಲ್ಲ ಅವ್ನ ಹೆಸರು. ಕರೆದ್ರು ಎಲ್ಲ MLA MP ಊರಿನ ಲೀಡರು ಕಾರ್ಪೊರೇಷನ್ ಕೌನ್ಸಿಲರ್ ಎಲ್ಲರ ಹೆಸರು ಚೇಂಜ್ ಮಾಡಿಕೊಳ್ರಿ. ಏನ್ ಹೆಸರಿದೆ ನಿಮ್ದು? ನಾ ಮಾಡ್ಕೊಳ್ಳೋದಿಲ್ಲ, ಹಿರಿಯರ ಹೆಸರಿದು ನಾ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಸಾಯ ಅಂತ ಅವ್ನು ಬಿಟ್ಟಬಿಟ್ರಿ ಕರೆಯೋದು. ಅವ ಎದಕ್ಕೆ ಆ ಧೈರ್ಯ ಹೆಸರು ಚೇಂಜ್ ಮಾಡ್ಕೋಬಾರ್ದಂತ ಮನಸ್ಸು ಹುಟ್ಟಿತ್ತಂದ್ರ ಪೊಲೀಸರ ಕಾರಣ್ರಿ ಅದಕ್ಕೆ. ಅವ 10 ವರ್ಷದಾಗಿದ್ದಾಗ ಸೈಕಲ್ ಹೊಡ್ಯಾಕತ್ತಿದ್ದ ಸರ್ಕಲ್ನಾಗ. ಒಬ್ಬ ಪೊಲೀಸ್ ಹಿಡ್ದ ಅವನ. ಆಪ್ ಚಡ್ಡಿ ಉದ್ದು ಟೋಪಿ ಪೊಲೀಸರು ಇದ್ರು ನೋಡ್ರಿ ಅವಾಗ. ಈ ಬಲೆ ಹುಚ್ಚ ಸಿನಿಮಾದಾಗ ಅದಾರಂತವ್, ಹಳೇ ಸಿನಿಮಾದಾಗ ಅದಾರ. ಪಾಪ ಅವ್ನು ನೋಡ್ಬೇಕು, ಇಷ್ಟೀಟ ಕಾಲು ಜವನಂತ ಚಡ್ಡಿ. ಅವ್ರ ಬುಡಕ್ ಕುಂದ್ರಬಾರ್ದ್ರಿ. ಕುಂತ್ರ ಸತ್ತೀವಿ ನಾವು. ಇಲ್ಲಿ ತನ ಗಂಜವು. ಅವ್ರ ಹಿಂದ್ ಬರ್ತಿದ್ರು, ಮುಂದೆ ಮೊದಲು ಚಡ್ಡಿ ಹೋಗಿತ್ರಿ. ಅವ್ರ ಅರ್ಧ ಒಳಗೆ ಹೋಗಿಂದ ಅವ್ರ ಹಿಂದೆ ಬರ್ತಿದ್ರಿ. ಅರ್ಧ ಫೀಟ್ ಅವ್ರ ಚಡ್ಡಿನ ಅಂತಂತ ಗಂಜಿ ಚಡ್ಡಿ. ಈಗೆಲ್ಲ ಪ್ಯಾಂಟು ಸೂಟು ಗೀಟು ಮಸ್ತ್ ಟೆರಿವೂಲ್ನಾಗ ಬಂದವ್ರಿ. ಅಂತ ಪೊಲೀಸ ಅವ್ನು ಸೈಕಲ್ ಹೊಡಿತಿದ್ದೇನ್ರಿ. ತ್ರಿವಿಕ್ರಮ ದ್ವೈಪಾಯನಾಚಾರಿ ಸರ್ಕಲ್ನಾಗ ಹಿಡಿದ್ಬಿಟ್ಟಲ್ಲ. ತಮ್ಮ ನಿಂದ್ರ ಲೈಟ್ ಎಲ್ಲೈತಿ ಸೈಕಲಿಗೆ? ಅವ ಲೈಟ್ ಸೈಕಲಿಗೆ ಲೈಟ್ ಇರ್ಬೇಕಾಗಿತ್ರಿ. ಅದೊಂದು ರೂಲ್ ಅವಾಗ. ಇಲ್ರಿ ಲೈಟ್ ಇಲ್ಲ. ಯಾಕೆ ಲೈಟ್ ಇಲ್ಲ? ಅಲ್ರಿ ಸುತ್ತ ಸ್ಟ್ರೀಟ್ ಲೈಟ್ ಅದಾವ. ಅದ್ರ ಬೆಳಕಿನಾಗ ಹೋಗಿನ ಮತ್ತೆ ಇದಕ್ಕೊಂದು ಸಪರೇಟ್ ಲೈಟ್ ಹಾಕ್ಸಿಲ್ಲ ನಂದು. ಹೌದಾ ಮಗನ? ಪೊಲೀಸ್ ಕೆಳಕ್ ಕುಂತನ್ರಿ. ಸೈಕಲ್ನಾಗಿಂದ ಹವಾ ತೆಗೆದ್ಬಿಟ್ಟ. ಗಾಳಿಯಾಗಿಂದ ಗಾಳಿ. ಎದಕ್ರಿ? ಸುತ್ತ ಗಾಳಿ ಐತಲ್ಲ ಹೊಡಿ. ಹಿಂಗಾನ ಸರ್ ಅಡ್ಡಿ ಮಗನೇ. ನೋಟ್ ಬುಕ್ ತೆಗದ, ಸೀಸ್ ಕಡ್ಡಿ ತೆಗದ, ಕಿವ್ಯಾಗ ಸೀಸ್ ಕಡ್ಡಿ ನೋಟ್ ಬುಕ್ ಇರ್ತೈತ್ರಿ ಪೊಲೀಸರಿಗೆ. ಅವಾಗ ಈ ಹೋಟೆಲ್ ಮಾಣಿಗಳಿರ್ತೈತೆ ಹಂಗ. ಬೋಗಳ ನಿನ್ನ ಹೆಸರೇನು ಕೇಸ್ ಮಾಡ್ತೀನಿ ನಿನ್ ಮೇಲೆ. ಕೇಸ್ ಮಾಡ್ತಿದ್ರಿ ಅವಾಗ ಸೈಕಲ್ ಇಟ್ರಿ. ಈಗೇನು ಬಿಡು ದೊರಡೆ ಮಾಡಿದ್ರೆ ಕೇಸ್ ಮಾಡಂಗಿಲ್ಲ. ಬರ್ಕೊಡ್ರಿ ಸರ. ಶ್ರೀ ತ್ರಿವಿಕ್ರಮ ದ್ವೈಪಾಯನಾಚಾರ್. ಅಂದ ಪೊಲೀಸ್. ಏನ್ ಹೆಸರಿಲ್ಲ ಇದು? ನನ್ನ ಹೆಸರ ಇದ್ರಿ. ಇನ್ನೇ ಮೇಡ ಶ್ರೀ ತ್ರಿವಿಕ್ರಮ ದ್ವೈಪಾಯ. ತರಕಮ ಏನ್ ತರಕಮ ಅಲ್ರಿ ತ್ರಿವಿಕ್ರಮ. ದಪ ಏನ್ಲಿ ಇದು? ದಪ ಅಲ್ರಿ ದ್ವೈಪಾಯನಾಚಾರ. ಶ್ರೀ ತರಕಮ ದಪ. ಪೊಲೀಸ್ ನೋಡ್ಬೇಕ ಮಡಿಚಿಬಿಟ್ರಿ. ಇಲ್ಲ ಇನ್ನೊಮ್ಮೆ ಕಡೆ ಬರ್ಬೇಡ ನಡಿ. ಡಿಸೈಡ್ ಮಾಡಿಬಿಟ್ಟ ಪೊಲೀಸ ಅವ ತ್ರಿವಿಕ್ರಮ ದ್ವೈಪಾಯನಾಚಾರಿ. ನನ್ನ ಹೆಸರು ಪೊಲೀಸರಿಗೆ ಓದಾಕ ಬರಂಗಿಲ್ಲ, ನಾನು ಇದನ್ನ ಚೇಂಜ್ ಮಾಡಬಾರ್ದು. 20 ವರ್ಷ ಆಗೋತ್ರಿ. ಕಾರ್ ತಗೊಂಡ ಅದ ಸರ್ಕಲ್ನಾಗ ಹೊಡ್ಕೊಂಡ್ ಬಂದ ಹೊಸ ಕಾರ್. ಅದ ಪೊಲೀಸನ ಹಿಡ್ದ. ರಿಟೈರ್ ಆಗ ಪಾಪ ಇನ್ನೊಂದು ತಿಂಗಳಿತ್ತು. ಸೋಡಾ ಗ್ಲಾಸ್ ಬಂದಿದ್ದು. ತಮ್ಮ ನಿಂದ್ರು. ಹೊಸ ಕಾರನ? ಹೌದ್ರಿ. ಲೈಸೆನ್ಸ್ ಎಲ್ಲಿ ಐತೆ? ಇಲ್ರಿ. ಲೈಸೆನ್ಸ್ ಇಲ್ಲ. ಮತ್ತೆ ಬೋಗಳ ನಿನ್ನ ಹೆಸರು ಶ್ರೀ ತ್ರಿವಿಕ್ರಮ. 20 ವರ್ಷದಿಂದ ಲೈಟ್ ಇಲ್ದ ಸೈಕಲ್ ನಾನಾರಿ. ಅದು ಸೊಳ ಮಗನ ಕೆಳಗಿಳಿ ಬಾಯಿಲಿ ಕಟ್ಟಿ ಮ್ಯಾಗ ಕುಂದ್ರು. ಎದಕ್ರಿ? ನಿನ್ನ ಹೆಸರಿನ ಸ್ಪೆಲ್ಲಿಂಗ್ ಹೇಳ ಅಂದ. ಅವತ್ತೇನೆ ಬಿಟ್ಟಿನಿ ಈಗ ಬಿಡಂಗ್ರಿ. ಇನ್ನೊಂದು ತಿಂಗಳೈತಿ ನಂದು ಸ್ಪೆಲ್ಲಿಂಗ್ ಬೋಗಳ ನಿನ್ನ ಹೆಸರಿಂದ ಅಂದ. ಅವ ಕುಂತು ಸ್ಪೆಲ್ಲಿಂಗ್ ಹೇಳಿದ್ರೆ ಶ್ರೀ ತ್ರಿವಿಕ್ರಮ 44 ಅಕ್ಷರ ಅದವ್ರಿ. ಅರ್ಧ ಕಾಪಿನ ತುಂಬಿಡ್ತಿ ಪೊಲೀಸರು. ನಡಿ ಮಗನ ಕೇಸ್ ಮಾಡ್ತಾನೆ. ಹೋಗಿಬಿಟ್ಟಿದ್ರಿ. ಕೇಸ್ ಮಾಡಿಬಿಟ್ರಿ. ಅಳೋ ಸರ್ತಿ ಜಡ್ಜಂದು ಫೈಲ್ ಓಪನ್ ಮಾಡಿದೆ. ಜಡ್ಜ್ ಯಾರಪ್ಪ ಇದು? ಶ್ರೀ ತ್ರಿವಿಕ್ರಮ ದ್ವೈಪಾಯನಾಚಾರ್. ಕರೀರವನ್ನ. ಬೆಂಚ್ ಕ್ಲರ್ಕ್ ಹೇಳ್ತಾನ್ರಿ ಮೊದಲ ಜಡ್ಜ್. ಅವ್ನು ಬೆಂಚ್ ಕ್ಲರ್ಕ್ LLB ಮಾಡಿರ್ತಾನ್ರಿ. ಅವನ ಸರ ಇನ್ನೊಮ್ಮೆ ಹೇಳ್ರಿ ಅಂದ. ಶ್ರೀ ತ್ರಿವಿಕ್ರಮ ದ್ವೈಪಾಯನಾಚಾರ್. ತ್ರಿವಿಕ್ರಮ ದ್ವೈಪ. ಥ್ಯಾಂಕ್ ಯು ಸರ್. ಹೊರಗೋದ. ಬೆಂಚ್ ಕ್ಲರ್ಕ್ ಹೋಗಂಗಿಲ್ರಿ, ನಿಮ್ಗೆಲ್ಲ ಗೊತ್ತೈತೆ. ಹೊರಗೊಬ್ಬ ದಫೇದಾರ ಅಂತ ಇರ್ತಾನ. ಇವ ಬೆಂಚ್ ಕ್ಲರ್ಕ್ ಹೋಗಿ ದಫೇದಾರಿಗೆ ಹೇಳ್ಬೇಕ್ರಿ.
ಆ ದಫೇದಾರ್ 3 ಸಲ ಕೂಗ್ತಾನ. ಆ ದಫೇದಾರ್ ಯಾರು? ಮುಸ್ಲಿಮು ಬಡೆ ಸಾಬ. ಏ ಬಡೆ ಸಾಬ್ ಇದ್ರಾವ್, ಕ್ಯಾ ಸಾಬ್ ಕಿಸ್ಕೋ ಬುಲಾವ್ ಅಂದವ್. ಶ್ರೀ ತ್ರಿವಿಕ್ರಮ ದ್ವೈಪಾಯನಾಚಾರ್ಕ ಬುಲಾವ್. ಕ್ಯಾ ಸಾಬ್ ಅಂದವ. ಅವ ಬರೇ ಪಾಷಾ ಜಿಲಾನಿ ಮೊಹಮ್ಮದ್ ಗಬ್ಬರ್ ಇವ ಕೇಳಿದ್ದ. 7 ಹೆಡಿ ಸರ್ಪ ನೋಡಿದಂಗಾತ್ರಿ ಅವನಿಗೆ. ಕ್ಯಾ ಸಾಬ್ ಫಿರ್ಸೆ ಬೋಲೋ ಸಾಬ್. श्री त्रिविक्रम द्वैपायनाचार कहते. क्या साहब ये नाम है गाना? नाम है बाप अमन का नाम है. बोलावा ಒಳಗೆ ಬಂದ್ಬಿಟ್ರಿ. ಪರೇಶಾನ್ ಆಗಿಬಿಟ್ಟ ಬಡೆ ಸಾಬ. ಕ್ಯಾ ತೋ ಬೋಲಾ ಕ್ಯಾ ತೋ ಬೋಲಾ ಕ್ಯಾ ತೋ ಬೋಲಾ. ಕಟ್ಟಿ ಮೇಲೆ ಬಂದಿರ್ತಾನ್ರಿ, ಬಾಯಿಗೆ ಬರವಲ್ತ ಹೆಸರು. ಏನ್ ಮಾಡ್ಬೇಕ್ರಿ? ಕೂಗಬೇಕು, ಇಲ್ಲಕ್ಕೆ ನೌಕರು ಹೋಗತ್ತೆ. ಕ್ಯಾ ತೋ ಬೋಲಾ ಶ್ರೀ ಬಿಟ್ಬಿಟ್ಟ. अल्लाह की मर्जी अंद श्री त्रिविक्रम द्वैपायनाचार्य बड़े सवन बाई ಏನಂತ ಗೊತ್ತನ್ರಿ? तेरी माँ का 2 पांव का आचार्य, तेरी माँ का 2 पांव का आचार्य, तेरी माँ. ಯಾವಾಗ ತನ್ನ ಹೆಸರು ಇಷ್ಟು ಗಬ್ಬೆದ್ದೋತವನ ಬಾಯಾಗ ಅವತ್ತು ರಾತ್ರಿನ ಚೇಂಜ್ ಮಾಡಿದ. ಯಾರೋ ಟಿಪಿ ಆಚಾರ ಮಾಡಿಕೊಂಡ. ಇದನ್ನ ಮೊದಲು ಮಾಡಿದ್ರ? ಅದಕ್ಕ ದೊಡ್ಡ ದೊಡ್ಡ ಪಂಡಿತರಿಂದ ಆಗಲಾರದ ಕೆಲಸ ಬುಡೆ ಸಾಬನಂತವರಿಂದ ಆಗ್ತಿರ್ತಾವ ಸ್ನೇಹಿತರೆ. ಹಾಸಿಕ ಶಕ್ತಿ ಐತಿ.